ನನಗೆ ಆಗಾಗ ಕೈ ಜೋಮು ಹಿಡಿಯುತ್ತೆ. ಇದಕ್ಕೆ ಯಾವ ಸಿರಿಧಾನ್ಯ ಬಳಸಬೇಕು? ಜೋಮು ಹಿಡಿಯೋದು ಹಾರ್ಟ್ ಸುತ್ತಮುತ್ತಲೂ ಗೊಂದಲ ಆಗ್ತಾ ಇದೆ ಅಂತ. ಆರ್ಥರೈಟಿಸ್‌ಗೆ ಯಾವ ಆಹಾರ ತಿನ್ನಬೇಕು? ಇದು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸು. ಪೈಲ್ಸ್ ಸಮಸ್ಯೆಗೆ ಯಾವ ಸಿರಿಧಾನ್ಯವನ್ನ ಬಳಸಬೇಕು? ಕೊರ್ಲೆ. ನೀವು ನೋಡ್ತಾ ಇದ್ದೀರಾ ಎಂ2 ಹೆಲ್ತ್, ನಾನು ರಕ್ಷಾ. ಸಾಕಷ್ಟು ಪ್ರಶ್ನೆಗಳನ್ನ ನೀವು ಕಳಿಸಿದ್ರಿ ಡಾಕ್ಟರ್ ಖಾದರ್ ಅವ್ರನ್ನ ಕೇಳಬೇಕು ಅಂತ ಹೇಳಿ. ಅದರಲ್ಲಿ ಕೆಲ ಆಯ್ದ ಪ್ರಶ್ನೆಗಳನ್ನ ನಾನಿವತ್ತು ಸರ್ ಹತ್ರ ಕೇಳ್ತಾ ಇದ್ದೀನಿ. ನಿಮಗೆ ಏನೇ ಪ್ರಶ್ನೆ ಇದ್ರೂ ಕೂಡ ಈ ಎಪಿಸೋಡ್ ನೋಡಿದ ನಂತರ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬಹುದು. ಈಗ ಮೊದಲ ಪ್ರಶ್ನೆ ಯಾರು ಕೇಳ್ತಾ ಇದ್ದಾರೆ ಅಂತ ನಾನು ಸರ್ಗೆ ಹೇಳ್ಬಿಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ತೆ ಅಮ್ಮ. ವೆಲ್ಕಮ್ ಟು ದ ಶೋ. ಸರ್ ಆರ್ಥರೈಟಿಸ್‌ಗೆ ಯಾವ ಆಹಾರ ತಿನ್ಬೇಕು ಅಂತ ಕೇಳ್ತಾ ಇದ್ದಾರೆ? ನವಣೆ ಅಂಬಲಿ ಕುಡೀರಿ 3 ದಿವಸ. ಕೊರ್ಲೆ ಅಂಬಲಿ ಕುಡೀರಿ. ಅಂಬಲಿ ಕುಡಿದ ಮೇಲೆ ನವಣೆಯಿಂದಾನೇ ರೊಟ್ಟಿ ಮಾಡ್ಕೊಳ್ಳಿ, ಮುದ್ದೆ ಮಾಡ್ಕೊಳ್ಳಿ, ಅನ್ನ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆರ್ಥರೈಟಿಸ್ ಅಂತ ಪ್ರೋಟೋಕಾಲ್ ಇದೆ ಬುಕ್ಕಲ್ಲಿ. ಆಮೇಲೆ ಮಿಕ್ಕಿದ್ದು ತಿನ್ನಿ ಒಂದೊಂದು ದಿವಸ. ಎಣ್ಣೆಗಳಲ್ಲಿ ಅತಿ ಮುಖ್ಯವಾಗಿ ಎಳ್ಳೆಣ್ಣೆ ಆರ್ಥರೈಟಿಸ್. ಆರ್ಥರೈಟಿಸ್ಗೆ. ಸೊ ಎಳ್ಳುಂಡೇನೂ ತಿನ್ಬೋದು ನೀವು. ಎಳ್ಳೆಣ್ಣೆ ಆ ನೋವುಗಳಿದ್ದ ಜಾಗಕ್ಕೆ ಚೆನ್ನಾಗಿ ಮರ್ದನೆ ಮಾಡಿರಿ ರಾತ್ರಿ ಮಲಗೋಳ ಮುಂಚೆ. ಮತ್ತು ಅತಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಲ್ಲಿ ಅಡ್ಡಾಡಕ್ಕಾಗಲ್ಲ ಅಂದ್ರೆ ಸುಮ್ಮನೆ ಕೂತ್ಕೊಳ್ರಿ. 6 ವಾರಕ್ಕೆ ನೀವು ಅಡ್ಡಾಡಕ್ಕಾಗುತ್ತೆ. ಓಕೆ. 6 ತಿಂಗಳಲ್ಲಿ ನೀವು ಓಡಕ್ಕೆ ಶುರು ಮಾಡ್ತೀರಿ. ಅಂದರೆ ಆ ವಿಟಮಿನ್ ಡಿ ಇಂದಾನೇ ನಿಮ್ಮ ಗಂಟುಗಳು ಇದು ಅದು ಕರಗಕ್ಕೆ ಶುರುವಾಗೋದು. ಆ ಕ್ಯಾಲ್ಶಿಯಂ ಮೆಟಬಾಲಿಸಮು ಪ್ರಾಪರಾಗಿ ಚಾನಲೈಸ್ ಆಗೋದು ಸೂರ್ಯನ ಕಿರಣಗಳಿಂದಾನೇ ಆಗೋದು. ಸೊ ನವಣೆ ಅಕ್ಕಿ, ಕೊರಲೆ ಅಕ್ಕಿ ತುಂಬ ಒಳ್ಳೆಯದು. ಪುಸ್ತಕ ನೋಡಿಕೊಂಡು ಕರೆಕ್ಟಾಗಿ ಫಾಲೋ ಮಾಡಿರಿ. ಆ್ಯಂಡ್ ಹೊಟ್ಟೆಯಲ್ಲಿ ವಿಟಮಿನ್ B12 ಬರಬೇಕು ಅಂದರೆ ಆ ಸೂಕ್ಷ್ಮ ಜೀವಿಗಳ ಸಮುದಾಯವನ್ನು ನಾವು ಸಮೃದ್ಧಿ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಒಂಚೂರು ಉಪ್ಪಿನಕಾಯಿ ಬೇಕು ನಿಮಗೆ. ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಈ 3 ಅಂಶಗಳು ಸಮತೋಲನಗೊಂಡಾಗ ನಿಮ್ಮ ದೇಹದಲ್ಲಿ ನಿಮ್ಮ ಆರ್ಥರೈಟಿಸ್ ನಿಮ್ಮ ದೇಹವನ್ನು ಬಿಟ್ಟು ಹೋಗಲೇಬೇಕಾಗತ್ತೆ. ಎರಡನೇ ಮಾತಿಲ್ಲ. ಸೊ ನಿಮ್ಮ ಜೀವನ ಶೈಲಿಯಲ್ಲಿ ಈ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಹಂತ ಹಂತವಾಗಿ 6 ತಿಂಗಳಲ್ಲಿ ನೀವು ಆರಾಮಾಗೋಕ್ಕೆ ಶುರು ಆಗ್ತೀರ. ಮ್ಯಾಕ್ಸಿಮಮ್ 2 ಇಯರ್ಸ್. ತುಂಬ ಜನಕ್ಕೆ ಈ ರುಮೆಟಿಸಮು, ಆರ್ಥರೈಟಿಸು ಆಟೋ ಇಮ್ಯೂನ್ ಡಿಸೀಸ್ ಆಗಿ ಪರಿವರ್ತನೆ ಆಗಿರುತ್ತೆ. ಅದಕ್ಕೆ ನಾನು ಕಾಶಿಯಸ್ ಆಗಿ 2 ವರ್ಷನೂ ಬೇಕಾಗ್ಬೋದು. ಬಟ್ ಸಿಂಪಲ್ ಆರ್ಥರೈಟಿಸ್ ಈಗಾಗ ಶುರು ಆಗ್ತಾ ಇದೆ ಅನ್ನೋದಾದರೆ 6 ತಿಂಗಳಲ್ಲಿ ಆರಾಮಾಗುತ್ತೆ. ಬಟ್ 2 ವರ್ಷ ಅಂತೂ ಬೇಕೇ ಬೇಕು. ಶುದ್ಧವಾದ ಎಣ್ಣೆಗಳನ್ನು, ಎದ್ದುಗಾಣದ ಎಣ್ಣೆಯನ್ನೇ ಬಳಸಬೇಕು. ಓಕೆ ಸರ್. ಬಾಣಂತಿಯರ ಡಯಟ್ ಹೇಗಿರಬೇಕು ಅಂತ ಕೇಳ್ತಿದ್ದಾರೆ. ಈಗ ಬಾಣಂತಿಯರು ಅಂದರೆ ಇನ್ನೊಂದು ಜೀವ ಇದೆ. ಒಂದು 9 ತಿಂಗಳು ಗರ್ಭವತಿ ಇದ್ದಾಗಲೂ ಬಾಣಂತಿ ಇದ್ದಾಗಲೂ ಆಲ್ಮೋಸ್ಟ್ ಜವಾಬ್ದಾರಿತನ ಇನ್ನೊಂದು ಜೀವಕ್ಕೆ ತಾಯಿಗೆ ಇದೆ. ಅಂದರೆ ತಾಯಿ ಏನು ತಿನ್ನುತ್ತೆ ಅದು ಮಗುಗೆ ಸೇರೋದು ಹಾಲು ಮೂಲಕ. ಸೊ ವಿಟಮಿನ್ B12 ಅನ್ನೋದು ಅತಿ ಮುಖ್ಯ. ಕೋಬಾಲ್ಟ್ ಅಂತ ಒಂದು ಮೆಟಲ್, ಐರನ್ ಥರನೇ. ಐರನ್ ಇದ್ದರೆ ನಿಮಗೆ ಹಿಮೋಗ್ಲೋಬಿನ್ ಆಗುತ್ತೆ. ಅದೇ ಥರ ಕೋಬಾಲ್ಟ್ ಅನ್ನೋದು ಮಧ್ಯದಲ್ಲಿದ್ದರೆ ವಿಟಮಿನ್ B12 ಆಗುತ್ತೆ. ಸೊ ಕೋಬಾಲ್ಟು ಅತಿ ಮುಖ್ಯವಾಗಿ ಎಲ್ಲೂ ಸಿಗೋದಿಲ್ಲ. ಅದು ರೇರ್ ಮೆಟಲ್. ಅಂದರೆ ಭೂಮಿಯಲ್ಲಿ ಇರುತ್ತೆ, ಬಟ್ ಅದನ್ನು ಹೀರ್ಕೊಳ್ಳೋ ಶಕ್ತಿ ತುಂಬ ಪ್ಲ್ಯಾಂಟ್ಸ್ಗಿಲ್ಲ. ಅದು ಮೈಕ್ರೋಬ್ಸ್, ಸೂಕ್ಷ್ಮ ಜೀವಿಗಳ ಸಮುದಾಯ. ನಮ್ಮ ಬೇಳೆಕಾಳು, ಈ ಅವರೆಕಾಯಿ, ತೊಗರಿಕಾಯಿ ಅವು ಬೆಳೆಯುವಾಗ ಆ ರೂಟ್ಸಲ್ಲಿ ಇರ್ತವೆ. ಅದನ್ನು ಬಿಟ್ಟು ಇನ್ನು ಜಾಸ್ತಿ ಶಕ್ತಿ ಇರೋದು ಸಜ್ಜೆಗೆ, ನವಣೆಗೆ, ಕೊರ್ಲೆಗೆ, ನಮ್ಮ ಸಿರಿಧಾನ್ಯಗಳಿಗೆ. ಸೊ ನೀವು ಸಜ್ಜೆ ಬಾಣಂತಿಯರಿಗೆ ತಿನ್ನಿಸಿದ್ರೆ ಆ ಕೋಬಾಲ್ಟು ನಿಮ್ಮ ಮಗುಗೆ ಸಿಗುತ್ತೆ. ಅಂದರೆ ಮಗು ಬೆಳೀತಾ ಇದ್ದಂಗೆ 1 ತಿಂಗಳಿಂದಾನು ಹಾಲು ಕೊಡ್ತಾ ಇರ್ತಾರಲ್ಲ, ಆವಾಗಲಿಂದಾನೇ ವಿಟಮಿನ್ B12 ಬೇಕಾಗಿದ್ದ ಅಂಶಗಳನ್ನು ನೀವು ಸರಬರಾಜು ಮಾಡೋದಕ್ಕೆ ಅತಿ ಮುಖ್ಯವಾದ ಅಂಶ ಈ ಸಿರಿಧಾನ್ಯಗಳ ಸೇವನೆ. ಸೊ ತಾಯಿ ಪ್ರತಿ ದಿವಸ 1 ಹೊತ್ತಾದರೂ ಸಜ್ಜೆ ಹಾಲಾಗಲಿ, ಸಜ್ಜೆ ಕಿಚಡಿ ಆಗಲಿ, ಸಜ್ಜೆ ರೊಟ್ಟಿ ಆಗಲಿ ಒಂದಿಷ್ಟು ತಿಂತಾ ಇದ್ದರೆ ಆ ಕೋಬಾಲ್ಟು ಪಾಸಾನ ಆಗುತ್ತೆ ಮಗುಗೆ. ಸೊ ಬಾಣಂತಿಯರಿಗೆ ಅತಿ ಮುಖ್ಯವಾದ ಅಂಶ ಸಜ್ಜೆ ಮತ್ತು ಸ್ವಲ್ಪ ಬೇಳೆಕಾಳು. ಎಸ್ಪೆಷಲಿ ಬಾಣಂತಿಯರು ಬೇಳೆಕಾಳು ಜಾಸ್ತಿ ತಿನ್ನಬಾರ್ದು, ಮಗುಗೆ ಗ್ಯಾಸ್ ಬರುತ್ತೆ. ಸೊ ಬ್ಯಾಲೆನ್ಸಿಂಗ್ ಇರಬೇಕು.
ಸಜ್ಜೆಯಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಸಜ್ಜೆ ಹಾಲು, ಸಜ್ಜೆ ಕಿಚಡಿ, ಸಜ್ಜೆ ರೊಟ್ಟಿ ಇದನ್ನು ಕನಿಷ್ಠ ಒಂದು ಹೊತ್ತಾದರೂ ತಿನ್ನಕ್ಕೆ ಶುರು ಮಾಡಿದರೆ ಮಕ್ಕಳಿಗೆ ಹಾಲು ಸಮೃದ್ಧವಾಗಿ ಬರುತ್ತೆ. ಇನ್ನೊಂದು ಅದ್ಭುತವಾದ ವಿಷಯ ಸಜ್ಜೆಯಲ್ಲಿ ಏನಿದೆ ಅಂದರೆ ಲ್ಯಾಕ್ಟೇಟಿಂಗ್ ಪ್ರಾಪರ್ಟಿ ಅಂತಾರೆ. ಅಂದರೆ ತಾಯಿ ಸ್ತನದಲ್ಲಿ ಹಾಲನ್ನು ಉಕ್ಕಿಸುವ ಗುಣ ಇದೆ. ಆ ಕೆಲವು ಅಂಶಗಳು ಸಜ್ಜೆಯಲ್ಲಿ ಪ್ರೋಟೀನ್ಸ್ ಕೆಲವು ಇದೆ, ಹಂಗೆ ಜೋಳದಲ್ಲೂ ಆ ಥರದ್ದಿದೆ. ಸೊ ಇದೆಲ್ಲ ನಮ್ಮ ಹಿರಿಯರಿಗೆ ಮುಂಚೆಯಿಂದಾನೇ ಗೊತ್ತಿತ್ತು. ಸೊ ಇದೆಲ್ಲ ಮಾಡಿದ್ದಾರೆ. ಬೇರೆ ದೇಶಗಳಲ್ಲಿ ಈ ಜ್ಞಾನ ಇಲ್ಲ, ನಮ್ಮ ದೇಶದಲ್ಲಿ ಈ ಜ್ಞಾನ ಇದೆ. ಇದು ಅದ್ಭುತವಾದ ಅಂಶ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರ. ಬಾಣಂತಿಯರಿಗೆ ಈ ಅಂಶಗಳನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡು ಕನಿಷ್ಠ 1 ವರ್ಷ 1.5 ವರ್ಷ ತನಕ ತಾಯಿ ಮಗುವಿಗೆ ಹಾಲು ಕೊಡ್ತಾ ಇದ್ದಷ್ಟು ದಿವಸ ಈ ಅಂಶಗಳನ್ನು ಪಾಲನೆ ಮಾಡಿರಿ. ಪುಸ್ತಕದಲ್ಲಿ ಪ್ರೋಟೋಕಾಲೇ ಬರೆದಿದ್ದೀವಿ, ಎಲ್ಲ ಬಿಡಿಸಿ ಪಾಯಿಂಟ್ ಬೈ ಪಾಯಿಂಟು ಬರೆದಿದ್ದೀವಿ. ಪುಸ್ತಕ ಡೌನ್ಲೋಡ್ ಮಾಡಿಕೊಂಡು ಫಾಲೋ ಮಾಡಿರಿ. ಓಕೆ ಸರ್. ಪೈಲ್ಸ್ ಸಮಸ್ಯೆಗೆ ಯಾವ ಸಿರಿಧಾನ್ಯವನ್ನು ಬಳಸಬೇಕು? ಕೊರ್ಲೆ ಅತಿ ಮುಖ್ಯವಾಗಿ. ಎಲ್ಲ ಸಿರಿಧಾನ್ಯಗಳು ನಿಮ್ಮ ಪಚನನಾಳಕ್ಕೆ ಒಳ್ಳೆಯದು. ನವಣೆ ತಿಂದ್ರೂ ನಿಮ್ಮ ಗುದದ್ವಾರದಲ್ಲಿದ್ದ ಎಲ್ಲ ಅಂಶಗಳು ಮತ್ತೆ ನಿರ್ಣೀತ ಜಾಗಕ್ಕೆ, ನಿರ್ಣೀತ ವಿಧಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತವೆ. ಸೊ ಒಂದು 6 ತಿಂಗಳು ಈ 5 ಧಾನ್ಯಗಳ ಅಂಬಲಿ ಕುಡೀರಿ, ನಿಮಗೆ ಎಲ್ಲ ಸೆಟ್ ಆಗ್ತಾ ಬರುತ್ತೆ. ಪುಸ್ತಕದಲ್ಲಿ ಪೈಲ್ಸ್ ಅಂತಾನೆ ಸಪರೇಟ್ ಆಗಿ ಪ್ರೋಟೋಕಾಲ್ ಬರೆದಿದೆ. ಓಕೆ ಸರ್. ಓಕೆ, ಮುಂದಿನ ಪ್ರಶ್ನೆ. ನಾನು ಕುಸುಬೆ ಎಣ್ಣೆನ ಗಾಣದಲ್ಲಿ ಮಾಡಿಸಿ ಬಳಸ್ತಾ ಇದ್ದೀನಿ, ಆದ್ರೂ ಗಡ್ಡೆ ಆಗಿದೆ, ಪರಿಹಾರ ತಿಳಿಸಿ. ಕುಸುಬೆ ಎಣ್ಣೆ ಬಳಸೋಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಈ ಸಮಸ್ಯೆ ಬರ್ತಂತೆ. ಅದು ಕಾಕತಾಳೀಯ. ಈ ಗಡ್ಡೆಗಳು ರೆಡಿ ಆಗಬೇಕಂದ್ರೆ ನೀವು ಹಿಂದೆನೇ 2-3 ವರ್ಷ ಅದೆಲ್ಲ ರೆಡಿ ಆಗಿರುತ್ತೆ. ಕಾಕತಾಳೀಯವಾಗಿ ನೀವು ಶುರು ಮಾಡಿದಾಗ ನಿಮಗೆ ಕಾಣಿಸ್ಕೊಳ್ಳೋಕೆ ಶುರು ಆಗಿರ್ಬೋದು. ಕುಸುಬೆ ಎಣ್ಣೆಯಿಂದ ಇನ್ಫ್ಯಾಕ್ಟ್ ಯಾವ ಗಡ್ಡೆನೂ ರೆಡಿ ಆಗೋದಿಲ್ಲ. ಬೇರೆ ಅಂಶಗಳು ನೀವು ತಿನ್ನೋದು, ಮಾಂಸ ಅಥವಾ ಮೊಟ್ಟೆ ಅಥವಾ ಈ ಜೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಳ್ಳೋದು, ಇವೆಲ್ಲನೂ ಇರ್ತವೆ ಹಿಂದೆ. ಸೊ ಕಾಕತಾಳೀಯವಾಗಿ ನೀವು ಆ ಥರ ಆಗಿರಬಹುದು. ಕುಸುಬೆ ಎಣ್ಣೆಯಲ್ಲಿ ತೊಂದರೆ ಇಲ್ಲ. ಎದ್ದುಗಾಣದ ಎಣ್ಣೆ, ಕುಸುಬೆ ಎಣ್ಣೆ ಆ್ಯಕ್ಚುಲಿ ಕುಡಿದಾಗ ಈ ಗಡ್ಡೆಗಳು ಕರಗಕ್ಕೆ ಶುರು ಆಗ್ತವೆ. ಇನ್ಫ್ಯಾಕ್ಟ್ ಆ ಥರನೂ ನಾವು ಬರೆದಿದ್ದೀವಿ. ಹಾಳೊಟ್ಟೆಯಲ್ಲಿ ಕುಸುಬೆ ಎಣ್ಣೆಯನ್ನು ಬರೆಯೋದಕ್ಕೆ ಹೇಳಿರ್ತೀವಿ. ಲೈಪೋಮಾ ಅಂತಾರೆ ಕೆಲವು ಕಡೆ. ಲಿಪೋಮಾ ಗಡ್ಡೆಗಳು ಕರಗೋದೇ ಈ ಎಣ್ಣೆಗಳು. ಮತ್ತು ಪ್ರೋಟೋಕಾಲ್ ಇದೆ, ಕ್ಲಿಯರಾಗಿ ಫಾಲೋ ಮಾಡೋಕ್ಕೆ ಹೇಳ್ರಿ. ಅತಿ ಮುಖ್ಯವಾದ ಅಂಶ ಸಮೃದ್ಧವಾಗಿ ಗಟ್ ಮೈಕ್ರೋಬಯೋಮ್ ಇರಬೇಕು, ಅಂದರೆ ಅಂಬಲಿ ಕುಡಿಯಬೇಕು. ನನಗೆ ಆಗಾಗ ಕೈ ಜೋಮು ಹಿಡಿಯುತ್ತೆ, ಇದಕ್ಕೆ ಯಾವ ಸಿರಿಧಾನ್ಯ ಬಳಸಬೇಕು? ಜೋಮು ಹಿಡಿಯೋದು ಹಾರ್ಟ್ ಸುತ್ತಮುತ್ತಲೂ ಗೊಂದಲ ಆಗ್ತಾ ಇದೆ ಅಂತ. ಸೊ ನೀವು ಒಟ್ಟಾರೆ ಹಾರ್ಟ್ ಪ್ರೋಟೋಕಾಲ್ ಅಂತ ಇದೆ. ಇಮಿಡಿಯೇಟ್ ರಿಲೀಫ್ ನಿಮಗೆ ಬೇಕಂದರೆ ಕಷಾಯಗಳು ಕೆಲವಿದೆ. ಕೊತ್ತಂಬರಿ ಸೊಪ್ಪು ಕಷಾಯ, ಆ ಥರ ಕಷಾಯಗಳಿದೆ. ಬೂದುಗುಂಬಳಕಾಯಿ ಜ್ಯೂಸ್ ಕುಡಿದ್ರೆ ಬೇಗ ನಿಮಗೆ ರಿಲೀಫ್ ಸಿಗುತ್ತೆ. ಅದರ ಜೊತೆಗೆ 5 ಧಾನ್ಯಗಳು ಬರೆದಿದ್ದೀವಿ. ಆರ್ಡರಲ್ಲಿ ಅಂಬಲಿ ಕುಡಿಯಿರಿ, ಊಟ ಮಾಡಿರಿ. ಒಂದು ಧಾನ್ಯ ಅಲ್ಲ, ನಮಗೆ ಸಮಗ್ರ ಆರೋಗ್ಯ ವೈವಿಧ್ಯಮಯ ಸಮಗ್ರ ಸಂಪೂರ್ಣ ಆಹಾರದಲ್ಲೇ ಸಿಗೋದು. ಎಲ್ಲ ಒಂದರಲ್ಲಿ ಸಿಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ತಪ್ಪು. ಸರ್, ಹಣ್ಣುಗಳನ್ನು ಯಾವ ರೀತಿ ಶುದ್ಧ ಮಾಡಬೇಕು? ಹಣ್ಣುಗಳನ್ನು ಶುದ್ಧ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಇರೋ ಆರ್ಗ್ಯಾನಿಕ್ ಆ್ಯಸಿಡ್ಸು ನಾವು ಶುದ್ಧ ಮಾಡ್ಕೋಬೇಕು ಅನ್ನೋ ಹುಣಸೆ ಹಣ್ಣಾಗಲಿ, ನಿಂಬೆಹಣ್ಣು, ಹುಳಿ ಆಗಲಿ, ಅವೆಲ್ಲ ಒಂದೇ ಥರ ಕೆಲಸ ಮಾಡ್ತವೆ. ಸೊ ಹಣ್ಣುಗಳನ್ನು ನೀವು ಕೆಮಿಕಲ್ ಹಾಕಿರೋದನ್ನು ಮುಟ್ಟಬೇಡಿ ಅಷ್ಟೇ. ಸಾವಯವವಾಗಿ ಆರ್ಗ್ಯಾನಿಕ್ ಫ್ರೂಟ್ಸನ್ನೇ ಬಳಸಿ. ಇದರಲ್ಲಿ ಇನ್ನು ಬೇರೆ ದಾರಿನೇ ಇಲ್ಲ ನನ್ನ ಲೆಕ್ಕ ಪ್ರಕಾರ. ಓಕೆ ಓಕೆ ಸರ್. ಕಿಡ್ನಿ ಸ್ಟೋನ್ಸ್ಗೆ ಏನು ಪರಿಹಾರ? ಕಿಡ್ನಿ ಸ್ಟೋನ್ಗೆ ಕ್ವಿಕ್ ರಿಲೀಫು ರಣಪಾಳ ಅಂತ ಒಂದು ಎಲೆ ಇದೆ. ಅದನ್ನು ಒಂದು ಅರ್ಧ ಎಲೆ 3 ನಿಮಿಷ ಬೇಯಿಸಿ ನೀರಲ್ಲಿ ಕುದಿಸಿ ಫಿಲ್ಟರ್ ಮಾಡಿಕೊಂಡು ಕುಡಿಯೋಕ್ಕೆ ಶುರು ಮಾಡಿ, ಬೆಳಗ್ಗೆ ರಾತ್ರಿ ಊಟಕ್ಕೆ ಮುಂಚೆ. ಒಂದು 6 ವಾರದಲ್ಲಿ ಕಿಡ್ನಿ ಸ್ಟೋನ್ ಕರಗು ಹೋಗುತ್ತೆ. ಅಫ್ಕೋರ್ಸ್ ಸಿರಿಧಾನ್ಯ, ಅಂಬಲಿ ಅವೆಲ್ಲ ಮಾಡಿದ್ರೆ ಇನ್ನೂ ಬೇಗ ನಿಮಗೆ ದೊಡ್ಡ ದೊಡ್ಡ ಕಲ್ಲುಗಳೇ ಕರಗೋಗ್ತವೆ. 2 ಸೆಂಟಿಮೀಟರ್ ಇರೋರು ಕರಗಿಸ್ಕೊಂಡಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ. ನನ್ನ ಪತಿಗೆ ಫಿಸ್ಟುಲಾ ಆಪರೇಷನ್ ಆಗಿದೆ, ಯಾವ ಸಿರಿಧಾನ್ಯ ಬಳಸಬೇಕು? ಕೊರ್ಲೆ ಬೆಸ್ಟು, ಬಟ್ ಫಿಸ್ಟುಲಾ ಅಂತಾನೆ ಪ್ರೋಟೋಕಾಲ್ ಇದೆ. ಓಕೆ, ಕೊರ್ಲೆ ಅಂಬಲಿ ಕುಡಿಯೋಕ್ಕೆ ಶುರು ಮಾಡಿ, ಎಲ್ಲ ಸೆಟ್ ಆಗಕ್ಕೆ ಶುರು ಆಗುತ್ತೆ. ಈಗ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಲ್ಲಿ ಒಂದು ಕಾಮನ್ ಆಗಿದೆ, ಯಾವ ಧಾನ್ಯ ತಿನ್ನಬೇಕು, ಅದೊಂದು ತಿಂತೀನಿ, ಮಿಕ್ಕಿದ್ದೆಲ್ಲ ಬೇರೆ ಮಾಡ್ಕೊತೀನಿ ಅಂತ. ಅದು ತಪ್ಪು. ಓಕೆ, ಎಲ್ಲಾ ಸಿರಿಧಾನ್ಯಗಳನ್ನ ಒಟ್ಟಿಗೆ ಸೇರಿಸಿ ಪೌಡರ್ ಮಾಡಿ ಬಳಸಬಹುದಾ? ಇಲ್ಲ,
ನಾವು ಇದ್ರ ಬಗ್ಗೆ ಮಾತಾಡಿದ್ದೀವಿ. ಹ್ಮ್. ಯಾಕಂದರೆ ಒಂದೊಂದು ಧಾನ್ಯದ್ದು ಒಂದೊಂದು ವಿಶಿಷ್ಟ ಗುಣ ಇದೆ. ಎಲ್ಲನೂ ನಾವು ಮಿಲಾಯಿಸಿದಾಗ ಆ ನಾರಿನ ಅಂಶ 5 ಪಟ್ಟು ಕಮ್ಮಿ ಆಗಿಬಿಡುತ್ತೆ. ಹ್ಮ್. ಈಗ ನೀವು 100 ಗ್ರಾಮು ನವಣೆ ತಗೊಂಡ್ರೆ 8 ಗ್ರಾಮು ನಾರು ನಿಮ್ಮ ಶ್ವಾಸಕೋಶವನ್ನು ಶುದ್ಧ ಮಾಡುತ್ತೆ. 10 ಗ್ರಾಮು ಊದಲು 100 ಗ್ರಾಮ್ಸ್ ತಿಂದಾಗ ನಿಮ್ಮ ಯಕೃತ್ತು ಮೃದು ಅಂಗಗಳನ್ನು ಶುದ್ಧ ಮಾಡುತ್ತೆ. ಈಗ ಎಲ್ಲನೂ ಮಿಕ್ಸ್ ಮಾಡಿದ್ದೀವಿ ಅಂತ ಇಟ್ಕೊಳ್ಳಿ. 10 ಗ್ರಾಮಲ್ಲಿ 20 ಗ್ರಾಮೇ ತಗೋತೀರ ನೀವು. ಅಂದರೆ 20 ಗ್ರಾಮ್ ಊದಲು, 20 ಗ್ರಾಮ್ ನವಣೆ, 20 ಗ್ರಾಮು ಕೊರಲೆ. ಸೊ 5 ಭಾಗ ಕಮ್ಮಿ ಆಗೋಯ್ತು. ಅಂದರೆ ನವಣೆಯಿಂದ ಬರಬೇಕಾಗಿದ್ದ ನಾರು 8 ಗ್ರಾಮ್ ಬದಲು ನಿಮಗೆ 1.6 ಗ್ರಾಮೇ ಬರೋದು. ಊದಲಿಂದ 10 ಗ್ರಾಮ್ ಬರಬೇಕಾಗಿದ್ದು 2 ಗ್ರಾಮೇ ಬರುತ್ತೆ. ಅಂದರೆ ನಿಮ್ಮ ಶ್ವಾಸಕೋಶ ಶುದ್ಧ ಆಗೋದಿಲ್ಲ, ನಿಮ್ಮ ಯಕೃತ್ತು ಶುದ್ಧ ಆಗೋದಿಲ್ಲ. ಸೊ ಇದು ವೈಜ್ಞಾನಿಕ ವಿಶ್ಲೇಷಣೆ. ಸೊ 2 ದಿವಸ ಒಂದೊಂದು ಧಾನ್ಯ ತೃಪ್ತಿಯಾಗಿ ಪೂರ್ತಿಯಾಗಿ ತಿನ್ನಿ. ಬದಲಾವಣೆ ಮಾಡಿ, ಮಿಕ್ಸ್ ಮಾಡಬೇಡಿ. ಓಕೆ ಸರ್, ಇಲ್ಲೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅಂದ್ರೆ ನಡಿಗೆ ಬಗ್ಗೆ ಕೇಳಿದ್ದಾರೆ. ಅವ್ರು ಕೇಳ್ತಿರೋದು ನಮ್ಮ ತೂಕ ಮತ್ತು ವಯಸ್ಸಿಗೆ ಅನುಗುಣವಾಗಿ ದಿನಕ್ಕೆ ಎಷ್ಟು ಹೆಜ್ಜೆ ನಡಿಬೇಕು ಅಂತ. ಅಂದ್ರೆ ನಡಿಗೆಯಲ್ಲೇ ತೂಕ ಮತ್ತೆ ಅದೆಲ್ಲ ಈ ವಯಸ್ಸಿಗೆ difference ಇರುತ್ತಾ? ಫೋನ್ಗಳು ಬಂದ ಮೇಲೆ ಮುಟ್ಟಾಳರು ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳೆಲ್ಲ. ನಡಿಗೆ ಅನ್ನೋದು ಸಮಯ. ನಿಮ್ಮ ಭಾರ ಎಷ್ಟಾದರೂ ಇರಲಿ, ಆ ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಿನಲ್ಲಿ 1/4 ಗಂಟೆ ನಡೀರಿ, 75 ನಿಮಿಷ. 15 ನಿಮಿಷ ನಡೆದರೆ 1 ಗ್ರಾಮ್ ಗ್ಲೂಕೋಸ್ ಖರ್ಚಾಗುತ್ತೆ. ಸೊ ನಿಮ್ಮ ರಕ್ತದಲ್ಲಿದ್ದ ಎಲ್ಲ ಗ್ಲೂಕೋಸ್ ಖರ್ಚಾದರೆ ಮತ್ತೆ ಆ ಸರಬರಾಜು ಪೊಟೆನ್ಷಿಯಲ್ ಅಂತಾರೆ, ಗ್ಲೂಕೋಸು ನಮ್ಮ ಕರಳಿಂದ ರಕ್ತಕ್ಕೆ ಹರಿಯುತ್ತೆ ಸರಾಗವಾಗಿ. ಸೊ ಸರಾಗವಾಗಿ ಗ್ಲೂಕೋಸ್ ಹರಿತಾ ಇದೆ ಅಂದರೆ ನಿಮ್ಮ ರಕ್ತ ತಿಳಿಯಾಗಿ ಹೃದಯ, ಕಿಡ್ನಿ ಇವೆಲ್ಲ ಶುದ್ಧ ಆಗಕ್ಕೆ ಶುರುವಾಗುತ್ತೆ. ನಡೆಯೋದು ಸುಮ್ಮನೆ ಕ್ಯಾಲರೀಸ್ ಕ್ಲೀನ್ ಮಾಡೋದು ಅಂತ ಅಲ್ಲ, ಅಲ್ಲಿ ತುಂಬ ಆಯಾಮಗಳಲ್ಲಿ ನಡಿಗೆ ಕೆಲಸ ಮಾಡುತ್ತೆ. ಅದಾದಮೇಲೆ ನಾನು ಒಂದು ಕಡೆ ನಿಮ್ಮ ಚಾನಲಲ್ಲಿ ಹೇಳಿದ್ದೀನಿ, ಸಾಲ್ಟ್ ಬ್ಯಾಲೆನ್ಸ್ ಹೌದು. ಇಲ್ಲಿ ನಮಗೆ ನಡೆದಾಗ ಬೆವರು ಬರುತ್ತೆ ಈ ಲಿಂಫ್ ನೋಡ್ಸ್ ಜಾಗದಲ್ಲಿ. ಅಲ್ಲಿ ಸಾಲ್ಟ್ ಬ್ಯಾಲೆನ್ಸ್, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಮೆಗ್ನೀಷಿಯಮ್ಮು ಇವೆಲ್ಲ ನಮ್ಮ ಹೃದಯ ಬಡತನ ನಿಯಂತ್ರಣ ಮಾಡೋ ಈ ಸಾಲ್ಟ್ ಬ್ಯಾಲೆನ್ಸ್ ಅತಿ ಮುಖ್ಯ. ಈಗ ಪೊಟ್ಯಾಷಿಯಮ್ ಹೆಚ್ಚಾದರೆ ಹಾರ್ಟ್ ಟಪ್ ಅಂತ ಹೋಗುತ್ತೆ. ಯಾರನ್ನಾದರೂ ಸಾಯಿಸಬೇಕು ಅಂದರೆ ಪೊಟ್ಯಾಷಿಯಮ್ ಇಂಜೆಕ್ಷನ್ ಹಾಕಿದ್ರೆ ಟುಪುಕ್ ಅಂತ ಸತ್ತೋಗ್ತೀರ ನೀವು. ಆ ಬ್ಯಾಲೆನ್ಸ್ ನಮಗೆ ಗೊತ್ತಿಲ್ಲದೆ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆವಾಗ ಬ್ಯಾಲೆನ್ಸ್ ಯಾರು ಮಾಡೋದು? ನಿಮ್ಮ ನಡಿಗೆನೇ. ಈ ಪಿಕ್ಕೆಯಲ್ಲಿ ಆ ಮಸೂಲು ಅವೆಲ್ಲ ನೀಟಾಗಿ ಕಳಿಸಿ, ಅಂದರೆ ಅದನ್ನು ಸಿಂಕ್ರೊನೈಸೇಷನ್ ಅಂತಾರೆ. ನಮ್ಮ ಅಂಗಾಂಗಗಳು ಈ ಅಂಶಗಳನ್ನು ಸಿಂಕ್ರೊನೈಸ್ ಮಾಡಿಕೊಂಡು, ಕಾಕತಾಳೀಯ ಅಲ್ಲ, ಎಲ್ಲ ಪ್ಲ್ಯಾನ್, ಇದಾದಮೇಲೆ ಇದು, ಇದಾದಮೇಲೆ ಇದು, ಇದಾದಮೇಲೆ ಇದು ಅಂತ ಠಕ್ 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 ಅಂತ ಕರೆಕ್ಟಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಅದ್ಭುತವಾದ ಪ್ರಕ್ರಿಯೆ ನಡಿಗೆ. ನಡಿಗೆ ನೀವು ಶುರು ಮಾಡಿದಾಗ, ನಡಿಗೆ ಮುಗಿಸ್ದಾಗ ನಿಮಗೆ ಗೊತ್ತಾಗತ್ತೆ 1 ಗಂಟೆ ನಡೆದ ಮೇಲೆ ಎಷ್ಟು ಖುಷಿನೇ ಬೇರೆ ಇರುತ್ತೆ ಅಲ್ಲ. ಅಂದರೆ ಎವ್ರಿ ಅಂಗ ಕೂದಲಿಂದ ಹಿಡಿದು ಉಗುರು ತನಕ ಎಲ್ಲ ಶುದ್ಧ ಆಗಿಬಿಡುತ್ತೆ. ಸೊ ವಾಕಿಂಗ್ ಮಾಡೋದು ಅತಿ ಮುಖ್ಯ. ಬೆಳಗ್ಗೆ ಮಾಡಿದ್ರೆ ನಮಗೆ ಸೂರ್ಯನ ಬೆಳಕು ಬರುತ್ತೆ, ವಿಟಮಿನ್ ಡಿ ಸಿಗುತ್ತೆ, ಮತ್ತೆ ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಸೆಟ್ ಆಗುತ್ತೆ. ಕಾಷಾಯ ರಂಗು ಬಣ್ಣ ನಿಮ್ಮ ಕಣ್ಣುಗಳಲ್ಲಿದ್ದ ಕೋಡ್ಸ್, ಅದನ್ನು ರಾಡ್ಸ್ ಆ್ಯಂಡ್ ಕೋನ್ಸ್ ಅಂತಾರೆ, ಅವು ಉತ್ತೇಜನಗೊಳ್ಳುತ್ತವೆ. ಎಷ್ಟು ಅದ್ಭುತವಾದ ಫಲಿತಗಳಿದೆ, ಒಂದಲ್ಲ ಎರಡಲ್ಲ. ಸೊ ಪ್ಲೀಸ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್. ಆ ಸೂರ್ಯೋದಯನ ಸಮಯದಲ್ಲಿ 1 ಗಂಟೆ ಅಡ್ಡಾಡ್ರಿ, ಆ ಬೆಳಕು ನಿಮ್ಮ ಮೈ ಮೇಲೆ, ತ್ವಚದ ಮೇಲೆ ಬೀಳಿಸ್ಕೊಳ್ರಿ, ಖುಷಿಯಾಗಿ ಜೀವನ ಮಾಡ್ರಿ. ಫ್ರೀ ಇದೆಲ್ಲ, ದುಡ್ಡು ಕೊಡಬೇಕಾಗಿಲ್ಲ. ವಿಟಮಿನ್ ಡಿ ಅಂತ ಟ್ಯಾಬ್ಲೆಟ್ ಇಂಜೆಕ್ಷನ್ ತಗೊಳಕ್ಕೆ ಒದ್ದಾಡ್ತಾ ಇದ್ದೀರಾ ನೀವು. ಇಮ್ಮಡಿಯ ಮೂಳೆ, ಸ್ಪೈನಲ್ ಕಾರ್ಡ್ ಮೂಳೆ ಸವೆತಕ್ಕೆ ಮಿಲೆಟ್ಸ್ ಯಾವ ರೀತಿ ಸಹಕಾರಿಯಾಗುತ್ತೆ? ಇದು ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ, ಆ ಮೆನೋಪಾಸ್ ಟೈಮಲ್ಲಿ ತುಂಬ ಜನಕ್ಕೆ ಈ ಗೊಂದಲ ಶುರು ಆಗುತ್ತೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋ ಪ್ರೋಟೋಕಾಲನ್ನು ಬಳಸಬೇಕು. ಮುಖ್ಯವಾಗಿ ಸಾಮೆ ಅಕ್ಕಿ, ಆ ಬೋನ್ ಪ್ರಾಸೆಸ್, ಕ್ಯಾಲ್ಶಿಯಂ ಮೆಟಬಾಲಿಸಮ್, ವಿಟಮಿನ್ ಡಿ ಇದನ್ನೆಲ್ಲ ಒಂದು ಹದಕ್ಕೆ ತರೋದಕ್ಕೆ ಸಾಮೆ ಅಕ್ಕಿ ಹೆಚ್ಚಾಗಿ ಬಳಸಬೇಕು. ಅದನ್ನು ಪುಸ್ತಕದಲ್ಲಿ ಬರೆದಿದ್ದೀವಿ. ಆ್ಯಂಡ್ ಇಲ್ಲಿ ತನಕ ಮಾತಾಡಿದ್ದೀವಲ್ಲ, ಸೂರ್ಯಂದು ವಿಟಮಿನ್ B12 ಆ್ಯಂಡ್
ಉಪ್ಪಿನಕಾಯಿ. ವಿಟಮಿನ್ ಸಿ ಮರಿಬೇಡ್ರಿ, ಕೊನೆಯಲ್ಲಿ ಅದು ಬೇಕೇ ಬೇಕು. ಉಪ್ಪಿನಕಾಯಿ ಮತ್ತೆ ಉಪ್ಪಿನಕಾಯಿ ಡಾಕ್ಟರ್ ಖಾದರ್ ಹೇಳಿದ್ದಾರೆ ಅಂತ ಗೂಡು ಹಾಕೊಂಡು ತಿನ್ನಕ್ಕೆ ಹೋಗ್ಬೇಡಿ. ಉಪ್ಪಿನಕಾಯಿ ಅಂದ್ರೆ ಉಪ್ಪಿನಕಾಯಿ ತರನೇ ತಿನ್ಬೇಕು. ಒಂಚೂರು ಡೈಲಿ ಒಂದು ಊಟದಲ್ಲಿ ಮಿನಿಮಮ್ ಒಂದು ಸತಿ ಉಪ್ಪಿನಕಾಯಿ ತಿನ್ರಿ. ಅತಿ ಮುಖ್ಯವಾದ ಅಂಶ ಅದು. ಭಾರತ ದೇಶದಲ್ಲಿ ಅನಾದಿ ಕಾಲದಿಂದ ಈ ಆಚಾರ ಇದೆ. ಅದಕ್ಕೊಂದು ಮೂಲಭೂತವಾಗಿ ವಿಜ್ಞಾನದ ಕಾರಣ ಇದೆ. ಸೊ ಯಾರು ಉಪ್ಪಿನಕಾಯಿ ಮರಿಬೇಡ್ರಿ. ಈ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರೋ ಉಪ್ಪಿನಕಾಯಿ ಬಳಸಬೇಡ್ರಿ, ನೀವೇ ಮನೆಯಲ್ಲಿ ಮಾಡ್ಕೊಳ್ರಿ. ಸರಿ, ಹೆರಳೆಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅವೆಲ್ಲ ಉಪ್ಪಿನಕಾಯಿ ಮಾಡ್ಕೊಂಡು ಅದ್ಭುತವಾದ ವಿಟಮಿನ್ ಸಿ. ಬೆಟ್ಟದ ನೆಲ್ಲಿಕಾಯಿ, ಹೇರಳೆಕಾಯಿ, ನಿಂಬೆಕಾಯಿ, ಮತ್ತೆ ಮಾವಿನಕಾಯಿ, ಗೋಂಗೂರ, ಏನು ಅದ್ಭುತವಾದ ಉಪ್ಪಿನಕಾಯಿಗಳು. ವಿಟಮಿನ್ ಸಿ ಪುಷ್ಕಳವಾಗಿ ನಿಮಗೆ ಸಿಗುತ್ತೆ. ಓಕೆ ಸರ್. ಸರ್, ಪ್ರತಿದಿನ ನಾನು ಮಿಲೆಟ್ ದೋಸೆ ತಿಂತಾ ಇದ್ದೀನಿ, ಮಿಲೆಟ್ ದೋಸೆನೇ ಮಾಡ್ಕೊಂಡು ತಿನ್ಬಹುದಾ ಅಂತ? ನೀವು ದೋಸೆ, ಪೂರಿ, ಮುದ್ದೆ ಅವು ವ್ಯಂಜನಗಳು, ಮೂಲಭೂತ ಪದಾರ್ಥ ಅದೇ. ನೀವು ದೋಸೆ ಆದ್ರೂ ತಿನ್ರಿ, ಇಡ್ಲಿ ಆದ್ರೂ ತಿನ್ರಿ, ರೊಟ್ಟಿ ಆದ್ರೂ ತಿನ್ರಿ, ಏನು ವ್ಯತ್ಯಾಸ ಆಗೋದಿಲ್ಲ. ಬಟ್ ದೋಸೆ ಇಡ್ಲಿಯಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಅದು ಫರ್ಮೆಂಟು ಆಗಿರುತ್ತೆ. ಸೊ ಇನ್ನೊಂದು ಚೂರು ಒಳ್ಳೇದು. ಬಟ್ ದೋಸೆಗೂ ರೊಟ್ಟಿಗೂ ಅಷ್ಟೇನು ವ್ಯತ್ಯಾಸ ಆಗಲ್ಲ ಕೊನೆಯಲ್ಲಿ. ಮಾಮೂಲಾಗಿ ರೊಟ್ಟಿ ಹಿಟ್ಟನ್ನು ನಾವು ಕಲಸಿ ಒಂದು 4-5 ಗಂಟೆ ಇಡಿ ಅಂತ ಹೇಳ್ತೀವಲ್ಲ, ಸೊ ಅದರಿಂದ ಅದೂ ಒಳ್ಳೇದೆ. ಮುಂದಿನ ಪ್ರಶ್ನೆ ಸರ್, ಅಕ್ಯೂಟ್ ಪ್ಯಾನ್ಕ್ರಿಯಾಟಿಟಿಸ್ಗೆ ಪರಿಹಾರ ತಿಳಿಸಿ. ಪುಸ್ತಕದಲ್ಲಿ ಪ್ಯಾಂಕ್ರಿಯಾಟಿಟಿಸ್ ಅಂತ ಒಂದು ಪ್ರೋಟೋಕಾಲ್ ಇದೆ. ಇದು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸು. ಇಡೀ ಜೀರ್ಣ ವ್ಯವಸ್ಥೆ ಹಾಳಾಗಿರುತ್ತೆ, ನೀರು ಕುಡಿದ್ರೂ ತೊಂದರೆ ಆಗುವಂಥ ಕಾಯಿಲೆ. ಇದು ಸ್ವಲ್ಪ ಸೀರಿಯಸ್ ಕಂಡೀಷನ್ನು. ಪುಸ್ತಕದಲ್ಲಿ ಕ್ಲಿಯರ್ ಆಗಿ ಆ ಪ್ರೋಟೋಕಾಲನ್ನು, ಎಲ್ಲ ಅಂಶಗಳನ್ನು ಸಮಗ್ರವಾಗಿ ನೀವು ಫಾಲೋ ಮಾಡಿದರೆ, ಸಾಧನೆ ಮಾಡಿದರೆ 3 ತಿಂಗಳಿಂದ 1 ವರ್ಷ ಒಳಗಡೆ ಪೂರ್ತಿ ಪರಿಷ್ಕಾರ ಸಿಗುತ್ತೆ. ತುಂಬ ಜನ ವಾಸಿ ಮಾಡ್ಕೊಂಡಿದ್ದಾರೆ. ಸರ್, ಮುಂದಿನ ಪ್ರಶ್ನೆ, ಸಿರಿಧಾನ್ಯಗಳನ್ನ ಕೀಟಗಳಿಂದ ರಕ್ಷಿಸೋಕೆ ಅಂಗಡಿಯವರು ಯಾವುದೋ ಕೀಟನಾಶಕಗಳನ್ನ ಬಳಸ್ತಿದ್ದಾರೆ. ಇದರಿಂದ ಸಿರಿಧಾನ್ಯಗಳು 8ರಿಂದ 10 ಗಂಟೆ ನೆನೆಸಿ ಅಡುಗೆ ಮಾಡಿದ್ರು ಕೂಡ ಸರಿಯಾಗಿ ಬೇಯ್ತಿಲ್ಲ ಮತ್ತು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಪರಿಹಾರ ದಯವಿಟ್ಟು ತಿಳಿಸಿ. ಸಿರಿಧಾನ್ಯಗಳನ್ನ ಹುಣಸೆ ನೀರಿನಿಂದ ತೊಳಿಬಹುದಾ? ತೊಳಿಬೋದು, ಟೆಕ್ನಿಕಲ್ ಆಗಿ ತೊಳಿಬೋದು. ಒಂದು 15-20 ನಿಮಿಷ ನೆನೆಸಿ ಮತ್ತೆ ತೊಳೆದು ನೀರಲ್ಲಿ ನೆನೆಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಆ ಕೆಮಿಕಲ್ ಹಾಕೋ ಕಡೆ ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ಹೋಗ್ಬೇಡ್ರಿ. ಸಿಂಪಲ್ ಸೊಲ್ಯೂಷನ್ ಅದು, ಆಯ್ತಾ? ಸೊ ನೀವು ಆ್ಯಕ್ಚುಲಿ ನೇರವಾಗಿ ಬೀಜಗಳನ್ನೇ, ಅಂದರೆ ಧಾನ್ಯವನ್ನೇ ತೊಗೊಂಡು ಬಂದು ಮನೆಯಲ್ಲೇ ನೀವು ಅಭ್ಯಾಸ ಮಾಡ್ಕೊಳ್ರಿ. ಮಿಕ್ಸಿ, ಬುಚ್ಚಿ ಮೆಥಡ್ ಅಂತ ಹೇಳಿದ್ವಿ. ಈ ಕೆಮಿಕಲ್ ಕಡೆನೇ ಗಮನ ಕೊಡಬೇಡ್ರಿ. ಎಷ್ಟು ಬೇಕೋ ಅಷ್ಟು, ವಾರಕ್ಕೆ ನಿಮ್ಗೆ 5 kg ಬೇಕಂದರೆ 5 kg ರೆಡಿ ಮಾಡ್ಕೊಳ್ರಿ ಮನೆಯಲ್ಲೇ. ನಮ್ಮ ಅಡುಗೆ ನಮ್ಮ ಕೈಯಲ್ಲಿರಬೇಕು. ಈ ಪ್ರಾಸೆಸ್ಡ್ ಸ್ಟಫ್ ತಲೆಗೆ ಹಾಕೋಬೇಕು. ಇರ್ರೆಗ್ಯುಲರ್ ಮೆನ್ಸ್ಟ್ರುರಲ್ ಸೈಕಲ್ ಇದೆ, PCOS ಕೂಡ ಇದೆ. ಈ ಹಾರ್ಮೋನ್ ಸಮಸ್ಯೆಗೆ ಇಂಬ್ಯಾಲೆನ್ಸ್ ಖಂಡಿತ ಅತಿ ದೊಡ್ಡ ಸಮಸ್ಯೆ ಇದು. 100ಕ್ಕೆ 90 ಜನ ಹೆಣ್ಣು ಮಕ್ಕಳು, ಯುವತಿಯರಿಗೆ ಈ ಪ್ರಾಬ್ಲಮ್ ಇದೆ. ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಅಂತ ಪ್ರೋಟೋಕಾಲು ಸಪರೇಟ್ ಆಗಿ ಬರೆದಿದ್ದೀವಿ. ಅದನ್ನು ಸ್ಥೂಲವಾಗಿ ಒಂದು ಅಂಶವನ್ನು ಬಿಡದೆ ಫಾಲೋ ಮಾಡ್ರಿ, 6 ತಿಂಗಳಲ್ಲಿ ವಾಸಿ ಮಾಡ್ಕೋಬಹುದು. ಎಸ್ಪೆಷಲಿ ಸಾಮೆ ಹೆಚ್ಚಾಗಿ ಬಳಸಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಸಾಕಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರ ನೀಡಿದ್ದೀರಾ. ಸೊ ನಮ್ಮ ವೀಕ್ಷಕರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಧನ್ಯವಾದ ನಿಮಗೆ. ಸಂತೋಷ. ನೋಡಿದ್ರಲ್ಲ, ನಿಮಗೆ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಸರ್ಗೆ, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಪ್ರಶ್ನೆಗಳನ್ನ ನಾವು ಕೇಳಬೇಕು ಅಂತ ಆದ್ರೆ ಈ ವಿಡಿಯೋ ಕಾಮೆಂಟ್ ಸೆಕ್ಷನ್ ನೀವು ನಿಮ್ಮ ಪ್ರಶ್ನೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಡಾಕ್ಟರ್ ಖಾದರ್ ಅವರು ಉತ್ತರ ನೀಡ್ತಾರೆ. ಅಲ್ಲಿವರೆಗೂ ನಮಸ್ಕಾರ.